ಇವತ್ತು ನಾನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಬ್ಯಾಂಗ್ಳೂರಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಎಲ್ಲಿ ಬರುತ್ತೆ, ಈ ದೇವಸ್ಥಾನದ ವಿಶೇಷತೆ ಏನು, ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಯೋದಲ್ಲಿ ಲಿಂಕ್ ಇದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೂ ನಿಮ್ಮ ಸಬ್ಸ್ಕ್ರೈಬ್ ಮೂಲಕ ನನಗೆ ಸಪೋರ್ಟ್ ಮಾಡಿ. ವಿಘ್ನೇಶ್ವರನ ಆಶೀರ್ವಾದ ಒಂದು ಇದ್ದರೆ ಎಂತಹ ಕಷ್ಟ ಬಂದರೂ ಅದನ್ನ ಎದುರಿಸುವ ಶಕ್ತಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಮತ್ತು ಯಶಸ್ಸಿನ ದಾರಿಯತ್ತ ತೋರಿಸುವ ದೇವರು ಅಂದ್ರೆ ಅದುವೇ ಗಣಪತಿ. ಹಾಗಾಗಿ ವಿಘ್ನಗಳನ್ನ ದೂರ ಮಾಡುವಂತ ಅನ್ಕೊಂಡು ವಿಘ್ನೇಶ್ವರನ ಆಶೀರ್ವಾದ ಪಡ್ಕೊಂಡ್ವಿ ಮೊದಲಿಗೆ. ನಂತರ ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಅಭಿಷೇಕ ಮಾಡೋದನ್ನ ಕಣ್ತುಂಬ ನೋಡ್ಕೊಂಡು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ. ಈಗ ಲಕ್ಷ್ಮೀ ಅಮ್ಮನವರ ಅಭಿಷೇಕ ನಡೀತಾ ಇದೆ ನೋಡಿ. ಟ್ರೆಕ್ಕಿಂಗ್ ಮಾಡುವ ಬೆಟ್ಟ, ನಮ್ಮ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಈ ಬೆಟ್ಟ ಕೂಡ ಒಂದು. ಈಗ ನಾವು ನೋಡ್ತಾ ಇರೋದು ಶ್ರೀ ವೀರಭದ್ರೇಶ್ವರ ದೇವ್ರನ್ನ. ಸೊ ನಾನು ನಂಬಿರುವಂತಹ ದೇವ್ರನ್ನ, ಅಂದ್ರೆ ನನ್ನ ಮನೆಯ ದೇವರು ಶ್ರೀ ವೀರಭದ್ರೇಶ್ವರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಹೆಚ್ಚಿನ ವಿಡಿಯೋಗೋಸ್ಕರ ಈ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.